ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಈ ದೇಶದಲ್ಲಿ ಸಿದ್ದರಾಮಯ್ಯ ಅತಿಯಾಗಿ ಇವತ್ತು ಮುಸ್ಲಿಮರನ್ನ ತುಷ್ಟೀಕರಣ ಮಾಡೋದು, ಹಿಂದುಳಿದವ್ರನ್ನು ನೋಡಲಿಲ್ಲ, ದಲಿತರನ್ನು ನೋಡಲಿಲ್ಲ ಮತ್ತು ದೇಶದ ರಾಜಕಾರಣ ಮಾಡಿದ್ರು. ಈ ಅವಧಿಯಲ್ಲಿ ನಾವೆಲ್ಲ ವಿಧಾನಸಭೆಯಲ್ಲಿ ಹೇಳಿದ್ದೆ, ಮೊದಲ ಸಿದ್ದರಾಮಯ್ಯನವರೇ ಮೊದಲಿನ ಸಿದ್ದರಾಮಯ್ಯ ನೀವು ಇಲ್ಲ ಅಂತ ಹೇಳಿ. ಅದರಿಂದ ಏನಾಯ್ತು, ಎಲ್ಲರ ಅನುಕಂಪ ಕಳ್ಕೊಂಡ್ರು. ಇವತ್ತು ನೋಡ್ರಿ, ಒಬ್ಬ ಮುಸ್ಲಿಮರೇ ಒಂದು ಸಂಘಟನೆದವರೇ ಅವರ ಮುಖ್ಯಮಂತ್ರಿ ಹುದ್ದೆ ಅಂತ ಖಾಲಿ ಮಾಡಿಸಿದಕ್ಕೆ ಒಬ್ಬರ ಪ್ರತಿಭಟನೆ ಮಾಡ್ಯಾರ. ಒಬ್ಬ ಮೌಲ್ವಿ ಇವತ್ತೇನಾರೇ ಇದು ಕಾಂಗ್ರೆಸ್ ಮಾಡಿದ ತಪ್ಪತ್ತು ಹೇಳ್ಯಾರ. ನಿನ್ನೆ ದಿನಾಂಕ 28ರಂದು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದ ಬಹಳ ದುಃಖಕರ ಘಟನೆ. ಕಾರಣ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ದಿನ, ಬಕ್ರೀದ್ ಹಬ್ಬದ ಒಂದು ಪವಿತ್ರ ದಿನ, ತ್ಯಾಗ ಮತ್ತು ಬಲಿದಾನದ ಒಂದು ಪವಿತ್ರ ದಿನದಂದು ಅವರನ್ನು ಅಧಿಕಾರದಿಂದ ವಂಚಿತ ಮಾಡಿದ್ದು ಬಹಳ ದುಃಖಕರ ಸಂಗತಿ ಹಾಗೂ ದುರದೃಷ್ಟಕರ. ಯಾಕಂದ್ರೆ ರಾಜ್ಯ ಕಂಡ ಒಬ್ಬ ಧೀಮಂತ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಒಂದು ಮಾಸ್ ಲೀಡರ್. ಅಂಥ ಒಂದು ವ್ಯಕ್ತಿಯನ್ನು ಅಧಿಕಾರದಿಂದ ವಂಚಿತ ಮಾಡಿದ್ದು, ಅದಕ್ಕೆ ನಾವು ಏನದ ಬಹಳ ನಮಗೆ ದುಃಖ ಆಗಿದೆ. ಕಾರಣ, ಕಾಂಗ್ರೆಸ್ ಪಕ್ಷದ ಸಂಘಟನೆಗೋಸ್ಕರ, ಪಕ್ಷದ ಏಳಿಗೆಗಾಗಿ ಹಗಲಿರುಳು ದುಡಿದಂಥ ಒಬ್ಬ ಮಾಸ್ ಲೀಡರ್. ಅವರು ತಮ್ಮ ಜೀವನದಲ್ಲಿ ವಿರೋಧ ಪಕ್ಷ ನಾಯಕ ಆದರು, ವಿಧಾನಸಭಾದ ವಿರೋಧ ಪಕ್ಷ ನಾಯಕ ಆದರು. 11 ಸಲ ಬಜೆಟ್ ಮಂಡನೆ ಮಾಡಿದರು. ಹಾಗೂ SM ಕೃಷ್ಣ ಅವರ ಕಾಲದಲ್ಲಿ ಉಪಮುಖ್ಯಮಂತ್ರಿ ಆದರು ಮತ್ತು ಅವರು 2 ಸಲ ಮುಖ್ಯಮಂತ್ರಿಗಳಾದರು. ಕಾರಣ, ಅಂಥ ಒಂದು ಧೀಮಂತ ನಾಯಕನನ್ನು ಕಳೆದುಕೊಂಡು ನಾವು ಬಹಳ ದುಃಖದಲ್ಲಿದ್ದೇವೆ. ಯಾಕಂತಂದ್ರೆ ಅವರು ನುಡಿದಂಥ ವ್ಯಕ್ತಿ. ಗ್ಯಾರಂಟಿಯನ್ನು ನಾವು ಕೊಡುತ್ತೆ ಎಂದು ಚುನಾವಣೆಗಿಂತ 23 ಚುನಾವಣೆಗಿಂತ ಮುಂದೆ ಅವರು ಹೇಳಿದ್ದ ಮಾತನ್ನು ಮಾಡಿ ತೋರಿಸಿದ್ದಾರೆ. ಅಂಥವು ಗಂಡಗಲಿ ರಾಮ್ ಅಂತಾರೆ ಅವ್ರಿಗೆ. ಯಾಕಂತಂದ್ರೆ ಅವರು ಹೇಳಿದ ಮಾತಿಗೆ ನಡೆದುಕೊಂಡಾರ. ಆ ಒಂದು ಕಾರಣಕ್ಕಿರದ ಅಂತ ಈಗ ಅವರು ಅಧಿಕಾರದಿಂದ ವಂಚಿತರಾದರೂ ಸಹ ಆ ಗ್ಯಾರಂಟಿಯನ್ನು ಕಂಟಿನ್ಯೂ ಈ 2 ವರ್ಷ ಅವಧಿಯಲ್ಲಿ ಕಂಟಿನ್ಯೂ ನಡೀತದ. ಯಾಕಂತಂದ್ರೆ ಅವ್ರು ಹಾಕಿದ್ದ ಮಾರ್ಗದಲ್ಲೇ ಈಗ ಮಾನ್ಯ DK ಶಿವಕುಮಾರ್ ಸಾಹೇಬರು ನಡೆದುಕೊಂಡು ಹೋಗ್ತಾರೆ. DK ಶಿವಕುಮಾರ್ ಸಾಹೇಬರು ಅವರು ಮುಖ್ಯಮಂತ್ರಿ ಆಗಿದ್ದು ಸಂತೋಷದ ಸಂಗತಿ, ನಾವು ಭಾಳ ಸಂತೋಷದ ನಮಗೆ ಅವ್ರು. ಆದ್ರೆ ಇವರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಪದದಿಂದ ಇಳಿದದ್ದು ಬಹಳ ದುಃಖದ ಸಂಗತಿ. ಕಾರಣ, ಒಂದು ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಒಂದು ನಿನ್ನೆ ಕರಾಳ ದಿನ, ಮುಸ್ಲಿಮರಿಗೆ ಒಂದು ಒಳ್ಳೆಯ ದಿನ, ಹಬ್ಬದ ವಾತಾವರಣ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕರಾಳ ದಿನ. ಯಾಕಂದರೆ ಅಂಥ ಒಂದು ನಾಯಕನನ್ನು ನಾವು ಕಳೆದುಕೊಂಡಿದ್ದೇವೆ, ಅಧಿಕಾರದ ವಂಚಿತರಾಗಿದ್ದಾರೆ. ಕಾರಣ, ಈಗ ಕೆಲವು ಪಕ್ಷಗಳು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದ ಕಾರಣ ಕಾಂಗ್ರೆಸ್ನಲ್ಲಿ ಒಳಜಗಳ ಆಗಿ, ಗುಂಪುಗಾರಿಕೆ ಆಗಿ ಕಾಂಗ್ರೆಸ್ ಪಕ್ಷ ಛಿದ್ರವಾಗುತ್ತೆ ಎಂದು ಹೇಳಿದ ಮಾತು ಕಿವಿ ಮಾತನ್ನು ನಾವು ಕೇಳಿದ್ದೇವೆ. ಇದಕ್ಕೆ ನಾವು ಖಂಡಿಸ್ತೀವಿ. ಸತ್ಯಕ್ಕೆ ದೂರವಾದ ಮಾತು. 2 ವರ್ಷ ಅವಧಿ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗೆ ನಡ್ಸ್ಕೊಂಡು ಹೋಗ್ಯಾರ, ಅದೇ ಥರ 2 ವರ್ಷ ಈಗೇನ ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವರ ಅಧಿಕಾರದಲ್ಲಿ ನಡೀತದ. ಮತ್ತು ಮುಂಬರುವ 2028ರ ಚುನಾವಣೆಯಲ್ಲಿ ಸಹ ಕಾಂಗ್ರೆಸ್ ಕರ್ನಾಟಕದಲ್ಲಿ ಜಯಬೇರಿ ಬಂದು ಕರ್ನಾಟಕದ ಸರ್ಕಾರವನ್ನು ಮುಂದೆ 28ರಿಂದ ಮುಂದುವರಿತದ. ಬಿಜಾಪುರ ಶಾಸಕರು ಯತ್ನಾಳ್ ಅವರು ಮುಸ್ಲಿಮ್ಸರು ಯಾವುದೇ ಥರ ಸಿದ್ದರಾಮಯ್ಯ ಅವರಿಗೆ ಇದು ಮಾಡಿಲ್ಲ, ಸಪೋರ್ಟು ಮುಸ್ಲಿಮ್ಸರಿಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ದಾರೆ. ಅದಕ್ಕೆ ತಾವೇನು ಹೇಳಿದ್ರಿ? ನಿನ್ನೆ ಯತ್ನಾಳ್ ಅವರು ಮಾಧ್ಯಮದ ಮುಖಾಂತರ ಮುಸ್ಲಿಮರು ಯಾರೂ ಸಿದ್ದರಾಮಯ್ಯ ಸಾಹೇಬ್ ರಾಜೀನಾಮೆ ಕೊಟ್ಟರೆ ಸ್ಟ್ರೈಕ್ ಮಾಡಿಲ್ಲ, ಯಾರು ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳೋದು ಸತ್ಯಕ್ಕೆ ದೂರದ ಮಾತು. ಅದಕ್ಕೆ ನಾನು ಖಂಡಿಸ್ತೀನಿ. ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಮ್ಯಾಗ ಪ್ರೀತಿ ವಿಶ್ವಾಸ ಮುಸ್ಲಿಮರದ ಅದ ಅಂತ ಹೇಳಿನ 2023 ಎಲೆಕ್ಷನ್ ಇಡೀ ರಾಜ್ಯದಲ್ಲಿ 95% ಮತಗಳನ್ನು ಹಾಕಿ ಕರ್ನಾಟಕ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರ ಬರುವಂಗೆ ಮುಸಲ್ಮಾನರು ಮಾಡ್ಯಾರ. ಆ ಮುಸಲ್ಮಾನರ ಮಹತ್ವದ ಪಾತ್ರ. ನಾವು ಕಾಂಗ್ರೆಸ್ ಜೊತೆಗೆ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಪ್ರೀತಿ ಮತ್ತು ವಿಶ್ವಾಸದ ಅವ್ರ ಮ್ಯಾಗ ನಮ್ಮ ನಂಬಿಕೆ ಅದ ಅಂತೇಳಿ ನಾವು ಆ ಪಕ್ಷಕ್ಕೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ನಾಯಕತ್ವದಲ್ಲಿ ನಾವು 23ರ ಚುನಾವಣೆಯನ್ನು ಜಯಬೇರಿ ಬಾರಿಸಿದ್ವಿ. ಆ ಸರ್ಕಾರವನ್ನು ಕಾಂಗ್ರೆಸ್ ಪಕ್ಷ ಬಂದದ. ಈಗಾದರೂ ಅವರು ಅಧಿಕಾರದಿಂದ ವಂಚಿತರಾದರೂ ನಾವು ಕರ್ನಾಟಕದ ಮುಸ್ಲಿಮರು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗಿದ್ದೇವೆ ಮತ್ತು ಅವರು ಯಾವತ್ತೂ ಅವರ ಮಾರ್ಗದರ್ಶನ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತೇವೆ. ಮತ್ತು ಸಿದ್ದರಾಮಯ್ಯ ಸಾಹೇಬರು ಸಹ ಕರ್ನಾಟಕ ರಾಜ್ಯದಲ್ಲೇ ಇದ್ದು ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದಾರೆ. ಕೇಂದ್ರದಿಂದ ಅವ್ರಿಗೂ ರಾಜ್ಯಸಭಾ ಮೆಂಬರ್ ಆಗಲಿ ಕೇಂದ್ರದಲ್ಲಿ ಅವ್ರಿಗೆ ಕರೆಸಿಕೊಂಡಿದ್ದು
ಅವರು ನಿರಾಕರಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ ಅವರು ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಇರ್ತೀನಿ, ಇಲ್ಲೇ ಏನೈತಿ ಮತದಾರರ ಸೇವೆ ಮಾಡ್ತೀನಿ ಅಂಥೇಳಿ ನಿನ್ನೆ ಹೇಳಿಕೆ ಕೊಟ್ಟಾರ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ, ಅವ್ರ ಮಾತಿಗೆ ಸ್ವಾಗತ ಮಾಡ್ತೀವಿ. ಕಾರಣ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟಿದ್ದು ಕರ್ನಾಟಕ ಬಾಗಲಕೋಟೆ ಅಲ್ಲಿ ಕರ್ನಾಟಕ ರಾಜ್ಯದ ಮುಸಲ್ಮಾನರಿಗೆ ಒಂದು ಇದೆ. ಯಾಕಂತಂದ್ರೆ ಒಂದು ಮಾಸ್ ಲೀಡರ್ ಮತ್ತು ಒಂದು ಧೀಮಂತ ನಾಯಕನನ್ನು ಪಡ್ಕೊಂಡಿವಿ. ಕಾರಣ ಈ ಮುಂಬರುವ ದಿನಗಳಲ್ಲಿ ಎಲ್ಲ ಮುಸ್ಲಿಮರು ಕಾಂಗ್ರೆಸ್ ಜೊತೆ ಇದ್ದೇವೆ, ಸಿದ್ದರಾಮಯ್ಯ ಜೊತೆ ಇದ್ದೇವೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇದ್ದೇವೆ. ಮತ್ತು ನಾವು ಕಾಂಗ್ರೆಸ್ಸದ ಯಾವತ್ತೂ ಕಾಂಗ್ರೆಸ್ ಜೊತೆ ಬೆನ್ನೆಲುಬಾಗಿ ನಾವು ಇದ್ದೇವೆ, ಮುಂದೂ ಸಹ ಕಾಂಗ್ರೆಸ್ ಜೊತೆ ಇರ್ತಂದು ಈ ಮಾಡಿ 5 ಗ್ಯಾರಂಟಿ ಮುಂದೆ ಹಂಗೆ ನಡೀತಾವ. 5 ಗ್ಯಾರಂಟಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾಗೂ ನಡೆದಿತ್ತು. ಸಿದ್ದರಾಮಯ್ಯ ಸಾಹೇಬ್ ರಾಜೀನಾಮೆ ಕೊಟ್ಟರು 5 ಗ್ಯಾರಂಟಿಯನ್ನು ಕಂಟಿನ್ಯೂ ನಡೀತದ 2 ವರ್ಷ. 2 ವರ್ಷ ನಂತರ 28ರ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಜಯಬೇರಿ ಬಾರಿಸಿ ಮುಂದೂ ಸಹ 5 ಗ್ಯಾರಂಟಿ ನಡೀತದೆ ಎಂದು ಈ ಒಂದು ವಿಶ್ವಾಸದಿಂದ ನಾನು ಹೇಳ ಬಯಸುತ್ತೇನೆ. ಧನ್ಯವಾದಗಳು. ನಿಮ್ಮ ಹೆಸರು? ಅಯ್ಯೂಬ್ ಖಾನ್ ಬಾಗೇವಾಡಿ, ಮುಸ್ಲಿಂ ಮುಖಂಡರ ಯುವಕರ ವೇದಿಕೆ ಅಧ್ಯಕ್ಷ. ಇಷ್ಟೊಂದು ಅಯ್ಯೂಬ್ ಬಾಗೇವಾಡಿ ಅವರ ಮಂದಿಗೆ ಮಾತನಾಡಿ